ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನೀಗ ಒಂದು ಪೇಪರ್ನ ಹೆಡ್ಲೈನ್ ಅನ್ನು ಹಾಕ್ತೀನಿ. ಇದು 2024ರ T20 ವಿಶ್ವಕಪ್ನ ಫೈನಲ್ ನಡೆದ ನಂತರ ಪ್ರಕಟವಾದಂತಹ ಪೇಪರ್ನ ಹೆಡ್ಲೈನ್. ಹಿಂದೂಸ್ತಾನ್ ಟೈಮ್ಸ್ ಅವತ್ತು ಈ ರೀತಿಯ ಹೆಡ್ಲೈನ್ ಅನ್ನು ಬರೆದಿತ್ತು. ಇನ್ ಹಿಸ್ ಫೈನಲ್ T20 ಗೇಮ್ ವಿರಾಟ್ ಕೊಹ್ಲಿ ಶೋಸ್ ವಾಟ್ ಇಂಡಿಯಾ ವಿಲ್ ಮಿಸ್. ಅಂದ್ರೆ ತನ್ನ ಕೊನೆಯ T20 ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಭವಿಷ್ಯದಲ್ಲಿ ಭಾರತ ಏನನ್ನ ಮಿಸ್ ಮಾಡಿಕೊಳ್ಳುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಅಂತ ಅವತ್ತು ಹಿಂದೂಸ್ತಾನ್ ಟೈಮ್ಸ್ ಹೆಡ್ಲೈನ್ ಬರೆದಿತ್ತು. ಆ ಮಾತು ಈಗ ಅಕ್ಷರಶಃ ನಿಜವಾಗಿದೆ. ಒಬ್ಬರು ಇದ್ದಾಗ ನಮಗೆ ಅವರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅವರು ದೂರವಾದಾಗ ಮಾತ್ರ ಅವರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಸೌತ್ ಆಫ್ರಿಕಾ ವಿರುದ್ಧದ ಆ ಚೇಸಿಂಗ್ನ ಟೈಮಲ್ಲಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನಿಸಿರ್ಬೋದು, ಈ ಸಿಚುವೇಶನ್ ನಲ್ಲಿ ಕೊಹ್ಲಿ ಇದ್ದಿದ್ರೆ ಖಂಡಿತವಾಗಿಯೂ ಭಾರತ ತಂಡ ಗೆಲ್ತಾ ಇತ್ತು. ಕೊಹ್ಲಿ ಅಂತ ಆಟಗಾರ ಇರಬೇಕಿತ್ತು. ಯಾರು ಇಲ್ಲದಿದ್ರೂ ಪರವಾಗಿಲ್ಲ, ನಾನು ತಂಡದ ಜೊತೆ ನಿಂತ್ಕೊಳ್ತೇನೆ, ಕೊನೆವರೆಗೂ ಹೋರಾಟ ಮಾಡ್ತೇನೆ, ಕೊನೆಗೂ ಭಾರತವನ್ನ ಗೆಲ್ಲಿಸ್ತೇನೆ ಎನ್ನುವಂತ ಛಲ ಇರುವ ಆಟಗಾರ ಇರಬೇಕು. ಅದು ಬಿಟ್ಟು ಹೊಡಿಬಡಿ ಆಟ ಆಡೋದು, ಸಿಚುವೇಶನ್ಗೆ ತಕ್ಕಂತೆ ಆಡದೇ ಇರೋದು, ಹೋಗಿ T20 ಅಲ್ವಾ 20 ಓವರ್ನ ಗೇಮ್ ಸಿಕ್ಸರ್ ಬೌಂಡ್ರಿ ಸಿಡಿಸಿದ್ರೆ ಮುಗೀತು, ಮರುದಿನ ಅಭಿಮಾನಿಗಳು ಕೂಡ ನಮಗೆ ಜೈಕಾರ ಹಾಕ್ತಾರೆ, ಸಿಕ್ಸರ್ ಸಿಡಿಸೋದೇ T20 ಗೇಮ್ ಅನ್ನೋದನ್ನ ತಿಳಿದುಕೊಂಡವರಿಗಿಂತ ಸಿಚುವೇಶನ್ಗೆ ತಕ್ಕಂತೆ ಆಡುವ ಒಬ್ಬ ಆಟಗಾರ ಬೇಕಿತ್ತು ಅಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನಿಸಿರ್ಬೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಇಡೀ T20 ವಿಶ್ವಕಪ್ನ ಇತಿಹಾಸದಲ್ಲಿ ಭಾರತ 160ಕ್ಕಿಂತ ಹೆಚ್ಚು ರನ್ ಅನ್ನ ಚೇಸ್ ಮಾಡಿದ್ದು 3 ಸಲ. ಆ 3 ಬಾರಿಯೂ ಕೂಡ ಭಾರತವನ್ನ ದಡ ಸೇರಿಸಿದ್ದು ವಿರಾಟ್ ಕೊಹ್ಲಿ. 2014ರ ಸೌತ್ ಆಫ್ರಿಕಾ ವಿರುದ್ಧದ ಸೆಮಿಫೈನಲ್ ಪಂದ್ಯಾಟ, ಅವತ್ತು ಭಾರತ 170ಕ್ಕಿಂತ ಹೆಚ್ಚು ರನ್ ಅನ್ನ ಚೇಸ್ ಮಾಡ್ತಾ ಇತ್ತು. ಭಾರತಕ್ಕೆ ದೊಡ್ಡ ರನ್ ಅವಶ್ಯಕತೆ ಇತ್ತು, ವಿಕೆಟ್ಗಳು ಬೀಳ್ತಾ ಇತ್ತು. ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ನಿಂತ್ಕೊಳ್ತಾರೆ. ಕೇವಲ 44 ಎಸೆತದಲ್ಲಿ 72 ರನ್ ಬಾರಿಸಿದ್ರು ಕೊಹ್ಲಿ. ಅದು ಕೂಡ ನಾಟ್ ಔಟ್ ಆಗಿ ಉಳಿದು ಭಾರತ ತಂಡವನ್ನ ಅವತ್ತು ಗೆಲ್ಲಿಸಿಯೇ ವಾಪಸ್ ಬಂದಿದ್ರು. ಇನ್ನು 2016ರ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಾಟ, ಅವತ್ತು ಕೂಡ ಭಾರತ 160ಕ್ಕಿಂತ ಹೆಚ್ಚಿನ ರನ್ ಅನ್ನ ಚೇಸ್ ಮಾಡ್ತಾ ಇತ್ತು, ವಿಕೆಟ್ಗಳು ಬೀಳ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ವಿರಾಟ್ ಕೊಹ್ಲಿ ಛಲದಿಂದ ನಿಲ್ತಾರೆ. ಕೇವಲ 51 ಎಸೆತದಲ್ಲಿ ಬರೋಬ್ಬರಿ 82 ರನ್ ಅನ್ನ ಬಾರಿಸಿ ನಾಟ್ ಔಟ್ ಆಗಿ ಉಳಿದು ಭಾರತ ತಂಡವನ್ನ ಅವತ್ತು ಕೊಹ್ಲಿ ಗೆಲ್ಲಿಸಿದ್ರು. ಇದಾದ ನಂತರ 2022ರ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲೂ ಅಷ್ಟೇ 160ಕ್ಕಿಂತ ಹೆಚ್ಚಿನ ರನ್ ಅನ್ನ ಭಾರತ ಚೇಸ್ ಮಾಡ್ತಾ ಇತ್ತು. 53 ಎಸೆತದಲ್ಲಿ ಬರೋಬ್ಬರಿ 82 ರನ್ ಬಾರಿಸಿ ಅವತ್ತು ವಿರಾಟ್ ಕೊಹ್ಲಿ ಭಾರತ ತಂಡವನ್ನ ಗೆಲ್ಲಿಸಿಯೇ ವಾಪಸ್ ಬಂದಿದ್ರು. ಆ ಪಂದ್ಯದಲ್ಲೂ ಕೂಡ ಕೊಹ್ಲಿ ನಾಟ್ ಔಟ್ ಆಗಿ ಉಳಿದಿದ್ರು. ಈ 3 ಪಂದ್ಯಗಳನ್ನ ಬಿಟ್ರೆ ಭಾರತ ಯಾವ ಪಂದ್ಯದಲ್ಲೂ ಕೂಡ 160ಕ್ಕಿಂತ ಹೆಚ್ಚಿನ ರನ್ ಅನ್ನ ಚೇಸ್ ಮಾಡಲಿಲ್ಲ. ಅದು ಕೂಡ T20 ವಿಶ್ವಕಪ್ನಲ್ಲಿ. ಅಂದ್ರೆ ಕೊಹ್ಲಿ ಇಲ್ಲ ಅಂದ ಮೇಲೆ ಭಾರತ ತಂಡಕ್ಕೆ ಚೇಸ್ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ಆಯಿತು. ಈಗಿನ ತಂಡವನ್ನೊಮ್ಮೆ ಗಮನಿಸಿ, ಈ ತಂಡಕ್ಕೆ 300 ರನ್ ಹೊಡೆಯುವಂತ ಸಾಮರ್ಥ್ಯ ಕೂಡ ಇದೆ. ಆದರೆ 150ಕ್ಕಿಂತ ಹೆಚ್ಚಿನ ರನ್ ಅನ್ನ ಚೇಸ್ ಮಾಡುವ ಸಾಮರ್ಥ್ಯ ಈ ತಂಡಕ್ಕಿಲ್ಲ. ಅದು ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ ನಲ್ಲಿ ಪ್ರೂವ್ ಆಗಿದೆ. ನಮ್ಮಲ್ಲಿ ಲೆಕ್ಕಾಚಾರದ ಆಟಗಳನ್ನ ಆಡುವವರು ಇಲ್ಲ, ಸಿಚುವೇಶನ್ಗೆ ತಕ್ಕಂತೆ ಬ್ಯಾಟ್ ಬೀಸುವವರು ಇಲ್ಲ. ಒಂದು ವಿಕೆಟ್ ಹೋದ್ರೆ ಅದರ ಹಿಂದೆ ಬಂದವನು ಕೂಡ ಹೊಡೆಯೋದೇ ಬಿಟ್ರೆ ಒಂದೆರಡು ಸಿಂಗಲ್ಸ್ ಮಾಡೋಣ, ಒಂದೆರಡು ಓವರ್ ಅನ್ನ ನೋಡೋಣ ಅಂತ ಆಡುವಂತ ಆಟಗಾರ ಭಾರತ ತಂಡದಲ್ಲಿ ಸದ್ಯಕ್ಕಿಲ್ಲ. ಅವರಿಗೆ ಸ್ವಪ್ರತಿಷ್ಠೆ, ಅದು ಕೂಡ T20 ಆಟವನ್ನ ಇದೇ ರೀತಿ ಆಡಬೇಕೆನ್ನುವಂತ ಮೈಂಡ್ ಸೆಟ್, ಇದನ್ನ ಬಿಟ್ರೆ ಬೇರೆ ಯಾವುದು ಕೂಡ ಇಲ್ಲ. ತಂಡವನ್ನ ಗೆಲ್ಲಿಸಬೇಕು, ನಾನು ಒಬ್ಬನೇ ನಿಂತು ಆಡಬೇಕು ಎನ್ನುವಂತ ಮೈಂಡ್ ಸೆಟ್ ಈಗಿನ ತಂಡದ ಆಟಗಾರರಲ್ಲಿ ಇಲ್ಲ. ಆದ್ರೆ ಕೊಹ್ಲಿಯಲ್ಲಿ ಅದಿತ್ತು. ನಾನು ತಂಡವನ್ನ ಗೆಲ್ಲಿಸಬೇಕು, ಒಂದೆರಡು ಓವರ್ ನೋಡೋಣ, ಆಮೇಲೆ ಆಡೋಣ ಎನ್ನುವಂತ ಮನಸ್ಥಿತಿ ಕೊಹ್ಲಿಯಲ್ಲಿತ್ತು. ಆದರೆ ಕೊಹ್ಲಿ T20 ತಂಡದಲ್ಲಿದ್ದಂಥ ಸಂದರ್ಭದಲ್ಲಿ ತುಂಬಾ ಜನ ಹೇಳಿದ್ರು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ, ಆಡೋದಿಲ್ಲ, 120ರ ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ಏನು ಬಂತು. ಆದರೆ ಅವರು ಮಾಡಿದಂತಹ ಸಾಧನೆ, ಅವರು ತಂಡಕ್ಕಾಗಿ ಕೊಟ್ಟಂತ ಕೊಡುಗೆಗಳು ಈಗ ನೆನಪಾಗ್ತಾ ಇದೆ. ಒಂದು ವೇಳೆ ಕೊಹ್ಲಿ ಇದ್ದಿದ್ರೆ ಭಾರತ ತಂಡಕ್ಕೆ ಈಗ ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ, ಭಾರತ ಸೆಮಿಫೈನಲ್ಗೆ ಹೋಗೋದು ಕೂಡ ಕಷ್ಟ. ಅಂತಹ ಸಿಚುವೇಶನ್ ನಲ್ಲಿ ನಾವಿದ್ದೇವೆ. ವೆಸ್ಟ್ ಇಂಡೀಸ್ ಹಾಗೂ ಸೌತ್ ಆಫ್ರಿಕಾದ ನೆಟ್ ರನ್ ರೇಟ್ ಪರ್ವತದಲ್ಲಿದ್ರೆ ಭಾರತದ ನೆಟ್ ರನ್ ರೇಟ್ ಪಾತಾಳದಲ್ಲಿದೆ. ಹೀಗಾಗಿ ಮುಂದಿನ 2 ಪಂದ್ಯಾಟಗಳನ್ನ ಕೂಡ ಭಾರತ ಗೆಲ್ಲೇಬೇಕು. ಕೇವಲ ಗೆದ್ರೆ ಸಾಕಾಗೋದಿಲ್ಲ, ಉತ್ತಮವಾದಂತ ರನ್ ರೇಟ್ ನಲ್ಲಿ ಭಾರತ ಗೆಲ್ಲಬೇಕಾದಂತ ಅನಿವಾರ್ಯತೆ ಇದೆ. ಅಷ್ಟರಲ್ಲೂ ಗೆದ್ರೂ ಕೂಡ ಭಾರತ ಸೆಮಿಫೈನಲ್ಗೆ ಹೋಗುತ್ತೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಕಾರಣ
ವೆಸ್ಟ್ ಇಂಡೀಸ್ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಈಗಾಗಲೇ ದೊಡ್ಡ ಮಟ್ಟದ ಮಾರ್ಜಿನ್ ನಲ್ಲಿ ಗೆದ್ದಿವೆ. ಒಂದು ವೇಳೆ ವೆಸ್ಟ್ ಇಂಡೀಸ್ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೋತ್ರೆ ಮಾತ್ರ ಭಾರತಕ್ಕೆ ಅಂಥದ್ದೊಂದು ಅವಕಾಶ ಸಿಗುತ್ತೆ. ಅವರು ಸೋತರೆ ಸಾಕಾಗೋದಿಲ್ಲ, ಭಾರತ ಉಳಿದಂತೆ 2 ಪಂದ್ಯಗಳನ್ನ ಕೂಡ ಗೆಲ್ಲಬೇಕು. ಒಂದು ಜಿಂಬಾಬ್ವೆ ವಿರುದ್ಧ ಇದೆ, ಮತ್ತೊಂದು ವೆಸ್ಟ್ ಇಂಡೀಸ್ ವಿರುದ್ಧ ಇದೆ. ಒಂದು ವೇಳೆ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ವಿರುದ್ಧ ಸೋತ್ರೆ ಆಗ ಭಾರತಕ್ಕೆ ಯಾವುದೇ ರೀತಿಯ ಲೆಕ್ಕಾಚಾರಗಳನ್ನ ಮಾಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಮುಂದಿನ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಗೆದ್ರೆ ಹಾಗೆ ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಗೆದ್ರೆ ಭಾರತ ಸೆಮಿಫೈನಲ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಲೆಕ್ಕಾಚಾರಗಳು ಬೇಕಾಗಿಲ್ಲ. ಆದರೆ ಒಂದು ವೇಳೆ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದು ಬಿಟ್ರೆ ಯಾವುದೇ ಲೆಕ್ಕಾಚಾರಗಳನ್ನ ಮಾಡಬೇಕಾದಂತ ಅಗತ್ಯವಿರೋದಿಲ್ಲ. ಭಾರತ ನೇರವಾಗಿ ಈ ವಿಶ್ವಕಪ್ನಿಂದ ಹೊರಗೋಗುತ್ತೆ. ನಿಮ್ಮ ಪ್ರಕಾರ ಭಾರತದ ಈ ಸಿಚುವೇಶನ್ಗೆ, ಭಾರತದ ಈ ಹೀನಾಯ ಪರಿಸ್ಥಿತಿಗೆ ಕಾರಣ ಯಾರು? ಕೊಹ್ಲಿ ಇದ್ದಿದ್ರೆ ಇಂತಹ ಸಿಚುವೇಶನ್ ಬರ್ತಾ ಇತ್ತಾ? ಕಾಮೆಂಟ್ ಮಾಡಿ.